ನಮಸ್ಕಾರ. ನಂದಗೋಕುಲದ ನಾಳೆಯ ಸಂಚಿಕೆ ಪ್ರೇಕ್ಷಕರ ಮನಸ್ಸನ್ನು ನಿಜವಾಗಿಯೂ ಸ್ಪರ್ಶಿಸುವಷ್ಟು ಭಾರವಾದ ಭಾವನೆಗಳು, ಅಸಮಾಧಾನಗಳು ಮತ್ತು ಕುಟುಂಬದ ಒಳಗಣ್ಣಿನ ನೋವುಗಳಿಂದ ತುಂಬಿರುತ್ತದೆ. ಈ ಸಂಚಿಕೆಯಲ್ಲಿ ಒಂದೊಂದು ದೃಶ್ಯವೂ ನಮ್ಮ ಮನೆಯಲ್ಲೇ ನಡೆಯುತ್ತಿರುವಂಥ ಅನುಭವ ಕೊಡುತ್ತದೆ. ಈಗ ಈ ಘಟನೆಯನ್ನು ನಾವು ಸ್ವಲ್ಪ ಆಳವಾಗಿ ಮನಮುಟ್ಟುವ ರೀತಿಯಲ್ಲಿ ನೋಡೋಣ. ಸಂಚಿಕೆ ಆರಂಭವಾಗುವ ಕ್ಷಣದಿಂದಲೇ ಮನೆಯ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಮೌನ ಕಾಣಿಸುತ್ತದೆ. ಎಲ್ಲರೂ ಊಟ ಮುಗಿಸಿ ಎದ್ದುಕೊಳ್ಳುವಾಗ ಸಾಮಾನ್ಯವಾಗಿ ಇರುವ ನಗು ಮಾತುಗಳ ಜಾಗದಲ್ಲಿ ಒಂದು ಬಗೆಯ ಒತ್ತಡ ಕಾಣಿಸುತ್ತದೆ. ಗಿರಿಜಾ ಅಮ್ಮುಗೆ ಪ್ರೀತಿಯಿಂದ ಕೂತ್ಕೊಳ್ಳಮ್ಮ, ನಾನು ಊಟ ಬಿಡಿಸ್ತೀನಿ ಅಂತ ಹೇಳುವಾಗ ಅದು ಕೇವಲ ಊಟದ ಮಾತಲ್ಲ, ಅದು ಒಂದು ಅತ್ತೆಯ ಹೃದಯದಿಂದ ಬರುವ ಕಾಳಜಿ. ಆದರೆ ಅಮ್ಮು ನನಗೆ ಊಟ ಬೇಡ ಅಂತ ಹೇಳುವಾಗ ಅದು ಹೊಟ್ಟೆ ತುಂಬಿದೆ ಅನ್ನೋ ಕಾರಣಕ್ಕಿಂತಲೂ ಮನಸ್ಸು ತುಂಬಿಹೋಗಿದೆ ಅನ್ನೋ ನೋವನ್ನು ವ್ಯಕ್ತಪಡಿಸುತ್ತದೆ. ಹಲವಾರು ಬಾರಿ ನಾವು ಕೂಡ ಜೀವನದಲ್ಲಿ ಇಂತಹ ಕ್ಷಣಗಳನ್ನು ಎದುರಿಸುತ್ತೇವೆ. ಎಲ್ಲವೂ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಾಗ ಊಟವೇ ಇಷ್ಟ ಆಗೋದಿಲ್ಲ. ಇದು ಅಮ್ಮುವಿನ ಆಂತರಿಕ ನೋವಿನ ಪ್ರತಿಬಿಂಬ. ಗಿರಿಜಾ ಕೂಡ ನನಗೂ ಊಟ ಮಾಡುವ ಮನಸ್ಥಿತಿ ಇಲ್ಲ ಅಂತ ಹೇಳುವಾಗ ಅದು ಅಮ್ಮುವಿನ ನೋವನ್ನು ಅವಳು ಎಷ್ಟು ಹತ್ತಿರದಿಂದ ಅನುಭವಿಸುತ್ತಾಳೆ ಅನ್ನೋದನ್ನು ತೋರಿಸುತ್ತದೆ. ಇಬ್ಬರೂ ಸೇರಿಕೊಂಡು ಟೇಬಲ್ ಕ್ಲೀನ್ ಮಾಡೋದು, ಮಾತಿಲ್ಲದೆ ಕೆಲಸ ಮಾಡೋದು, ಈ ಸಣ್ಣ ಸನ್ನಿವೇಶದಲ್ಲೇ ಎಷ್ಟು ದೊಡ್ಡ ಭಾವನೆ ಅಡಗಿದೆ ಗೊತ್ತಾಗುತ್ತದೆ. ಇದು ಒಂದು ಉದಾಹರಣೆ. ನಮ್ಮ ಮನೆಯಲ್ಲೇ ಕೂಡ ಕೆಲವೊಮ್ಮೆ ಜಗಳ ಆದ್ಮೇಲೆ ಎಲ್ಲರೂ ಮೌನವಾಗಬಿಡ್ತಾರೆ. ಆದರೆ ಆ ಮೌನವೇ ಹೆಚ್ಚು ಮಾತಾಡುತ್ತದೆ. ಇನ್ನೊಂದೆಡೆ ಮಾಧವ ಈ ಎಲ್ಲವನ್ನೂ ಗಮನಿಸಿ ತನ್ನ ಮನಸ್ಸಿನಲ್ಲಿ ಕೋಪವನ್ನು ತುಂಬಿಕೊಂಡು ರೂಮಿಗೆ ಹೋಗುತ್ತಾನೆ. ಪ್ರಿಯನಿಗೆ ಇನ್ನೊಂದು ಸಾರಿ ಹೀಗೆ ಮಾಡಬೇಡ ಅಂತ ಹೇಳುವಾಗ ಅದು ಕೇವಲ ಗಂಡನ ಕೋಪವಲ್ಲ, ಅದು ಮನೆಯ ಶಾಂತಿಗಾಗಿ ಅವನು ಮಾಡುತ್ತಿರುವ ಒಂದು ಪ್ರಯತ್ನ. ಆದರೆ ಪ್ರಿಯ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುವುದು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದು, ಇದು ನಮ್ಮ ಸಮಾಜದಲ್ಲಿ ಸಾಮಾನ್ಯ. ಹಲವಾರು ಬಾರಿ ನಾವು ನಮ್ಮ ಉದ್ದೇಶ ಒಳ್ಳೆಯದೇ ಅಂತ ಭಾವಿಸಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯೋಚಿಸುವುದಿಲ್ಲ. ಅಮೂಲ್ಯ ಅಂದ್ರೆ ಅಮ್ಮು ತನ್ನ ರೂಮಿನಲ್ಲಿ ಬೇಜಾರಾಗಿ ಕೂತ್ಕೊಂಡಿರುವಾಗ ವಲ್ಲಭ ಬಂದು ಮಾತನಾಡುವ ದೃಶ್ಯ ತುಂಬಾ ನಿಜವಾದದ್ದು. ಅವನು ಈ ಪ್ರಿಯಾ ಅಕ್ಕ ಮನೆಗ್ ಬಂದ್ಮೇಲೆ ಡೈಲಿ ಒಂದು ಸಮಸ್ಯೆ ಅಂತ ಹೇಳುವಾಗ ಅದು ಮನೆಯೊಳಗಿನ ಅಸಮಾಧಾನವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಅಮ್ಮು ತನ್ನ ಟ್ಯೂಷನ್ ವಿಷಯ ಹೇಗೆ ಹೊರಬಂದಿತು ಅಂತ ಯೋಚಿಸುವುದು, ಇದು ನಮಗೂ ಸಂಬಂಧಪಟ್ಟ ವಿಷಯ. ನಮ್ಮ ವೈಯಕ್ತಿಕ ವಿಷಯವನ್ನು ಯಾರಾದರೂ ಹೊರಗೆ ಹೇಳಿದ್ರೆ ಎಷ್ಟು ಬೇಸರ ಆಗುತ್ತೆ ಅಲ್ವಾ? ಅದೇ ಭಾವನೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಅಮ್ಮು ಹೇಳುವ ಒಂದು ಮುಖ್ಯ ಮಾತು, ಅತ್ತೆಗೆ ಮಾವನ ಸೇವೆ ಮಾಡೋ ಆಸೆ ಇದೆ, ಆದ್ರೆ ಪ್ರಿಯಾ ಎಲ್ಲದರಲ್ಲೂ ಮುಂಚೆ ಬರುತ್ತಾಳೆ. ಇದು ಅತ್ತೆ ಸೊಸೆ ಸಂಬಂಧದ ಸೂಕ್ಷ್ಮತೆಯನ್ನು ಚೆನ್ನಾಗಿ ತೋರಿಸುತ್ತದೆ. ಉದಾಹರಣೆಗೆ, ನಮ್ಮ ಮನೆಯಲ್ಲೇ ಅಮ್ಮನಿಗೆ ಅಪ್ಪನಿಗೆ ಸೇವೆ ಮಾಡೋದು ಒಂದು ಸಂತೋಷ. ಆದರೆ ಯಾರಾದರೂ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಅದು ಸಣ್ಣ ವಿಷಯವಾಗಿದ್ದರೂ ಹೃದಯಕ್ಕೆ ನೋವು ಕೊಡುತ್ತದೆ. ಇದೇ ರೀತಿಯ ನೋವು ಗಿರಿಜಾ ಅನುಭವಿಸುತ್ತಿದ್ದಾಳೆ. ಮರುದಿನ ಬೆಳಗ್ಗೆ ಎಲ್ಲರೂ ಕೂತು ಕಾಫಿ ಕುಡಿಯುವಾಗ ಒಂದು ಕ್ಷಣಕ್ಕೆ ಎಲ್ಲವೂ ಸರಿಯಾಗುತ್ತದೆಯೋ ಅನ್ನಿಸಬಹುದು. ಆದರೆ ಆಟೋ ಸೌಂಡ್ ಕೇಳಿದ ಕ್ಷಣದಿಂದಲೇ ಕಥೆ ಮತ್ತೆ ತಿರುವು ಪಡೆಯುತ್ತದೆ. ಕೇಶವ ಮತ್ತು ಮೀನಾ ಖುಷಿಯಿಂದ ಮನೆಗೆ ಬರುವುದು, ಟ್ರಿಪ್ ಬಗ್ಗೆ ಸಂತೋಷದಿಂದ ಹೇಳುವುದು, ಇದು ಒಂದು ಹೊಸ ಆರಂಭದಂತೆ ಕಾಣಿಸುತ್ತದೆ. ಆದರೆ ನಂದಕುಮಾರ್ ಅವರ ಕೋಪ ಎಲ್ಲವನ್ನೂ ಬದಲಾಯಿಸುತ್ತದೆ. ಅವರು ನಾನು ಕೊಟ್ಟ ಕೆಲಸ ಮಾಡ್ಲಿಲ್ಲ ಅಂತ ಬೈಯುವಾಗ ಅದು ಕೇವಲ ಒಂದು ಕೆಲಸದ ವಿಷಯವಲ್ಲ, ಅದು ನಂಬಿಕೆಯ ವಿಷಯ. ಜೀವನದಲ್ಲಿ ನಾವು ಯಾರನ್ನಾದರೂ ನಂಬಿದಾಗ ಅವರು ಆ ನಂಬಿಕೆಯನ್ನು ಉಳಿಸದಿದ್ದರೆ ನೋವು ಇನ್ನಷ್ಟು ಆಗುತ್ತದೆ. ನಂದಕುಮಾರ್ ಅವರ ಮಾತುಗಳಲ್ಲಿ ಅದೇ ನೋವು ಕಾಣಿಸುತ್ತದೆ. ಮೀನಾ ಇದರಲ್ಲೇನು ಕೇಶವನ ತಪ್ಪಿಲ್ಲ ಅಂತ ಹೇಳುವಾಗ ಅದು ಹೆಂಡತಿಯ ಬೆಂಬಲ. ಆದರೆ ಕೆಲವೊಮ್ಮೆ ಸತ್ಯ ಹೇಳಿದ್ದರೂ ಕೂಡ ದೊಡ್ಡವರ ಕೋಪದ ಮುಂದೆ ಅದು ಕೇಳಿಸುವುದಿಲ್ಲ. ಗಿರಿಜಾ ಇಲ್ಲಿ ಮತ್ತೆ ಶಾಂತಿಯ ಮಾತು ಹೇಳುತ್ತಾಳೆ, ಅವರಿಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅಂತ. ಇದು ಒಂದು ದೊಡ್ಡ ಸತ್ಯ. ನಮ್ಮ ಮನೆಯಲ್ಲೂ ಮಕ್ಕಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟರೆ ಅವರು ಖುಷಿಯಾಗಿ ಇರ್ತಾರೆ. ಆದರೆ ನಂದಕುಮಾರ್ ಜವಾಬ್ದಾರಿ ಇಲ್ಲ ಅಂತ ಹೇಳುವಾಗ ಇದು ಪೀಳಿಗೆಯ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ಈ ಎಲ್ಲದರ ನಡುವೆ ಪ್ರಿಯಾ ಮೌನವಾಗಿ ನೋಡುತ್ತಾ ತನ್ನ ರೂಮಿಗೆ ಹೋಗುವುದು, ಇದು ಅವಳ ಮನಸ್ಸಿನ ಗೊಂದಲ. ಅವಳು ಮಾಡಿದ ಕೆಲಸ ಸರಿ ಅಥವಾ ತಪ್ಪು ಅನ್ನೋ ಪ್ರಶ್ನೆ ಅವಳನ್ನೇ ಕಾಡಿಸುತ್ತಿರಬಹುದು. ಆದರೆ ಅವಳ ಕಾರಣದಿಂದ ಮನೆಗೆ ಬಂದವರನ್ನು ಬಾಗಿಲಲ್ಲೇ ಬೈಯುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಅವಳ ಮೇಲೆ ಇನ್ನಷ್ಟು ಒತ್ತಡ ತರುತ್ತದೆ. ಕೊನೆಗೆ ಅಡುಗೆ ಮನೆಯಲ್ಲಿ ಮೀನಾಗೆ ಸತ್ಯ ಗೊತ್ತಾಗುವ ಕ್ಷಣ, ಈ ವಿಷಯವನ್ನು ಪ್ರಿಯಾ ಹೇಳಿದ್ದಾಳೆ ಅನ್ನೋದು, ಇದು ಕಥೆಯ ಮುಖ್ಯ ತಿರುವು. ಅಮ್ಮು ಕೋಪದಿಂದ ಹೇಳುವಾಗ ಗಿರಿಜಾ ಅದನ್ನು ಚಿಕ್ಕ ವಿಷಯ ಅಂತ ತಳ್ಳಿಹಾಕಲು ಪ್ರಯತ್ನಿಸುವುದು, ಇದು ಒಂದು ತಾಯಿ ಮನಸ್ಸು. ಆದರೆ ಮೀನಾ ಹೀಗೆ ಮಾಡಬಾರದಿತ್ತು ಅಂತ ಹೇಳುವಾಗ ಅದು ಪ್ರೇಕ್ಷಕರ ಮನಸ್ಸಿನ ಮಾತೇ ಆಗುತ್ತದೆ. ಈ ಸಂಪೂರ್ಣ ಸಂಚಿಕೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಮನೆಯಲ್ಲಿನ ಶಾಂತಿ ಕಾಪಾಡೋದು ಅಷ್ಟೇ ಸುಲಭವಲ್ಲ. ಕೆಲವೊಮ್ಮೆ ನಾವು ಹೇಳುವ ಒಂದು ಮಾತು, ಮಾಡುವ ಒಂದು ಸಣ್ಣ ಕೆಲಸ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸಬಹುದು.
ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಯಾರಾದರೂ ಇನ್ನೊಬ್ಬರ ವಿಷಯವನ್ನು ಹೊರಗೆ ಹೇಳಿದ್ರೆ ಅದು ಸಣ್ಣ ವಿಷಯ ಅಂತ ಕಾಣಿಸಿದ್ರೂ ಅದರ ಪರಿಣಾಮ ದೊಡ್ಡದಾಗಬಹುದು. ಕೊನೆಗೆ ಹೇಳಬೇಕಂದ್ರೆ, ಈ ಸಂಚಿಕೆ ಕೇವಲ ಕಥೆಯಲ್ಲ, ನಮ್ಮ ಜೀವನದ ಪ್ರತಿಬಿಂಬ. ಸಂಬಂಧಗಳನ್ನು ಉಳಿಸೋಕೆ ನಾವು ಮಾತುಗಳನ್ನು, ವರ್ತನೆಗಳನ್ನು ಜಾಗ್ರತೆಯಿಂದ ಆಯ್ಕೆ ಮಾಡಬೇಕು ಅನ್ನೋ ಸಂದೇಶವನ್ನು ಇದು ತುಂಬಾ ಭಾವನಾತ್ಮಕವಾಗಿ ತಲುಪಿಸುತ್ತದೆ. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.